ಇನ್ನೊಂದು ದೇವೇಗೌಡರ ಕುಟುಂಬವನ್ನು ಅಥವಾ ನಿಮ್ಮ ಕುಟುಂಬವನ್ನು ಸಿಕ್ಕಿಸಲಿಕ್ಕೆ ಸರ್ಕಾರ ಸಂಪೂರ್ಣ ತಯಾರಿ ಇದೆ ಅಂತೇಳಿ ಆ ಆಡಿಯೋದಲ್ಲಿರೋದು ಭಾಳ ಸ್ಪಷ್ಟವಾಗಿ ಈ ರಾಜ್ಯದ ಈ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸ್ತಾರೆ ಶಿವರಾಮೇಗೌಡರು. ಅದರಲ್ಲಿ ಬಹುಶಃ ಸರ್ಕಾರ ಯಾವ ರೀತಿ ಈ ಏನೊಂದು ಘಟನೆ ನಡೆದಿದೆಯಲ್ಲ, ಈ ಒಂದು ಪ್ರಕರಣ ಏನು ಹಾಸನ ಸಂಸದರ ವಿರುದ್ಧವಾಗಿ ಇದೇನೋ ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನು ರಿಲೀಸ್ ಆಯ್ತಲ್ಲ, ಈಗ ತಾನೇ ಮೇಲ್ಗಡೆ ತಂದೆಯವರು ಕೂಡ ಅದನ್ನೇ ನಾವು ಮಾತಾಡ್ತಾ ಇದ್ವು. ಮೇಲ್ಗಡೆ ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ, ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ವಿಜುವಲ್ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗಲಿಲ್ಲ. ಅವರವರ ರಾಜಕಾರಣದ ಒಬ್ಬರನ್ನ ಕೀಳಾಗೆ ಮಾಡಬೇಕು, ಒಬ್ಬರನ್ನ ಭಾಳ ಕೆಟ್ಟದಾಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ. ಆರೋಪವನ್ನು ಎದುರಿಸಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಬೇಕಾಗ್ತದೆ, ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಇವತ್ತು ಆ ಹೆಣ್ಮಕ್ಳು, ಆ ಸಂತ್ರಸ್ತೆಯರ ಒಂದು ಕುಟುಂಬ ಅಥವಾ ಅವರಾಗಲಿ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಇಡೀ ರಾಜ್ಯದ ಜನತೆಗೆ ತೋರಿಸಿರ್ತಕ್ಕಂಥದ್ದು ಯಾರು? ಇದು ಪ್ರಶ್ನೆ ಕೇಳಬೇಕಲ್ವಾ? ಯಾರು ಇವತ್ತು ಆ ವಿಡಿಯೋವನ್ನು ಬಿಡುಗಡೆ ಮಾಡಿದವ್ರು ಯಾರು? ಫೈನ್, ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ಆರೋಪಿ ಮೇಲೆ ಇವತ್ತು ಆರೋಪಿ ಅಂತಕ್ಕಂಥದ್ದು ಆಲ್ರೆಡಿ ಸಾಬೀತಾಗಿದೆ. ಏನು SITನಲ್ಲಿ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ, ಕರೆಕ್ಟ್ ಅಲ್ವೇ? ವಿಡಿಯೋನ ಬಿಡುಗಡೆ ಮಾಡಿದವ್ರು ಯಾರು? ಅವ್ರ ಬಗ್ಗೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಆ ಲೂಪ್ ಹೋಲ್ಸ್ನ ಯಾಕೆ ಕ್ಯಾಚ್ ಮಾಡ್ತಾ ಇಲ್ಲ? ಮತ್ತೆ